ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಟರ್ಮಿನೆಂಟ್ಸ್ನಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ವನ್ನು ನಾವು ಕಲಿಯಲಿಕ್ಕೆ ಇದ್ದೇವೆ. ಯಾವುದು ರೂಲ್ ಅಂದರೆ ಅದು ಕ್ರಾಮರ್ಸ್ ನಿಯಮ, ಕ್ರಾಮರ್ಸ್ ರೂಲ್, ಡಿಟರ್ಮಿನೆಂಟ್ ವಿಧಾನ. ಡಿಟರ್ಮಿನೆಂಟ್ಸ್ನಲ್ಲಿ ಒಂದು ರೂಲ್ ಇದೆ. ಸೊ ಕ್ರಾಮರ್ಸ್ ರೂಲ್ ಅಂತ ಅದಕ್ಕೆ ಕರಿತೀವಿ. ಆ ಕ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ಇವನ್ ಲೀನಿಯರ್ ಇಕ್ವೇಷನ್ಸ್ನಲ್ಲಿ ನಾವು ಅನ್ನೋನ್ ವೇರಿಯೇಬಲ್ಸ್ ಏನಿರ್ತವೆ ಅದರದ್ದು ವ್ಯಾಲ್ಯೂಸನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ ಕಲೀಲಿಕ್ಕೆ ಇದ್ದೇವೆ. ಸ್ವಲ್ಪ ಅದರದ್ದು ಡೆಫಿನಿಷನ್ಸ್ ಪರಿಭಾಷೆ ನೋಡಿಕೊಂಡು ನಾವು ಪ್ರಾಕ್ಟಿಕಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕ್ರಾಮರ್ಸ್ ರೂಲ್ ಇಸ್ ಅ ಮ್ಯಾಥಮೆಟಿಕಲ್ ಥಿಯರಮ್ used to solve a system of linear equations using determinants. It is applicable only when the determinant of a coefficient matrix is non-zero. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೇ ಒಂದು ವಿಷಯ ನಮಗೆ ಗೊತ್ತಾಗ್ತಾ ಇದೆ. ಅದು ಯಾವುದು ವಿಷಯ ಅಂದರೆ ದ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಇಸ್ ನಾನ್ ಝೀರೋ ಆಗಿರಬೇಕು. ಇದು ಕಂಡೀಷನ್ಸ್ ಇದೆ ಮೈ ಡಿಯರ್. ದಿಸ್ ಇಸ್ ದ ಕಂಡೀಷನ್. ಸೊ with these conditions, we have to proceed to find out the variables in the values of the variables in the given linear equation, set of linear equations. ಓಕೆ, ಇದು ಮೈಂಡ್ನಲ್ಲಿ ಇಟ್ಕೋಬೇಕಾಗಿದೆ. ಯಾವ ಥರ ನಾವು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅನ್ನು ನಾನ್ ಝೀರೋ ಅಂತ ದೃಢಪಟ್ಟಿದ್ದ ಮೇಲೆ ನಾವು ಈ ಪ್ರಾಸೆಸ್ನಲ್ಲಿ ಮುಂದುವರಿಯಬಹುದು. ಅದರ್ವೈಸ್ ವಿ ಹ್ಯಾವ್ ಟು ಸ್ಟಾಪ್ ಅಂಡ್ ವಿ ಹ್ಯಾವ್ ಟು ಸೇ ದಟ್ so this finding this method is not existing or not suitable for such linear equations ಅಂತ ಡಿಕ್ಲೇರ್ ಮಾಡಬಹುದು. ಓಕೆ, ಎಸ್, ಕ್ರಾಮರ್ಸ್ ನಿಯಮ ಅನ್ನು ರೇಖೀಯ ಸಮೀಕರಣಗಳ linear equations ಸಮಿತಿಯನ್ನು ಡಿಟರ್ಮಿನೆಂಟ್ ಪದ್ಧತಿಯ ಮೂಲಕ ಪರಿಹರಿಸಲು ಬಳಸಲಾಗುತ್ತದೆ. ಇದು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಶೂನ್ಯವಲ್ಲದಿದ್ದಾಗ ಮಾತ್ರ ನಾನ್ ಝೀರೋ ಡಿಟರ್ಮಿನೆಂಟ್ ಅನ್ವಯಿಸುತ್ತದೆ. ಅದು ಶೂನ್ಯ ಆಗಿರಬಾರ್ದು, ಆವಾಗ ಮಾತ್ರ ಇದು ಕ್ರಾಮರ್ಸ್ ರೂಲ್ ಅಪ್ಲಿಕೇಬಲ್ ಆಗುತ್ತೆ, ಅನ್ವಯಿಸುತ್ತದೆ. ಅದರ್ವೈಸ್ ನೋ. ಇಲ್ಲೇ ಎರಡು ಅಜ್ಞಾತಗಳಿಗಾಗಿ ಸಿಸ್ಟಮ್ ಆಫ್ ಟೂ ಅನ್ನೋನ್ಸ್ ಮಾಡ್ಬೋದು, 3 ಅನ್ನೋನ್ಸ್ಗೂ ಮಾಡ್ಬೋದು, 4 ಅನ್ನೋನ್ಸ್ಗೂ ಮಾಡ್ಬೋದು, ಮಲ್ಟಿಪಲ್ಸ್ ಮಾಡ್ಕೋಬಹುದು. ಒಂದು 2x2 ಮ್ಯಾಟ್ರಿಕ್ಸವನ್ನು ನಾವಿಲ್ಲೇ ತೆಗೆದುಕೊಳ್ಳೋಣ. ಸೊ 2x2 ಮ್ಯಾಟ್ರಿಕ್ಸ್ ಅಂದರೆ ಇಲ್ಲೇ ನಾವು 2 ಲೀನಿಯರ್ ಇಕ್ವೇಷನ್ಸ್ ಅವನ್ನು ತೆಗೆದುಕೊಳ್ಳೋಣ. ಇದು 2 ಲೀನಿಯರ್ ಇಕ್ವೇಷನ್ಸ್ ಏನೆಲ್ಲ ಇದೆಯಪ್ಪ ಇಲ್ಲೇ ನೋಡಿ. ಲೀನಿಯರ್ ಇಕ್ವೇಷನ್ ಇಸ್ ಗೋಯಿಂಗ್ ಟು ಬಿ ಡಿಸ್ಕ್ರೈಬ್ಡ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇಲ್ಲೇ ಬರೆದಿದ್ದಾರೆ. ಸೊ ಅದು ಯಾವ ಫಾರ್ಮ್ಯಾಟ್ ಅಂದರೆ AX + BY + C = 0 ಅಂತ ನಾವು ಸ್ಟ್ಯಾಂಡರ್ಡ್ ಬರೀತೀವಿ. ಅಥವಾ AX + BY C ಆ ಕಡೆ ಕಳಿಸಿದಾಗ -C ಆಗುತ್ತೆ, ಅಥವಾ C ಅಂತ ತಗೊಳ್ಳಿ. ಇಲ್ಲೇ 2 ಇಕ್ವೇಷನ್ಸ್ ತಗೊಂಡಿದ್ದೀವಿ. ಅದರದ್ದು ಕೋಎಫಿಷಿಯಂಟ್ ನಾನು A1 B1 C1, A2 B2 C2 ಅಂತ ಬಂದಿದೆ. ಈಗ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದರೆ ಎಕ್ಸ್ದು ಕೋಎಫಿಷಿಯಂಟ್ ಏನಿದೆ ಅಲ್ಲ, ಅದು ಫಸ್ಟ್ ಕಾಲಮ್ ಆಫ್ ದ ಮ್ಯಾಟ್ರಿಕ್ಸ್ನಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗಿದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. A1 A2 ಆರ್ ದಿ 2 ಕೋಎಫಿಷಿಯಂಟ್ಸ್ ಆಫ್ 2 ಡಿಫರೆಂಟ್ ಲೀನಿಯರ್ ಇಕ್ವೇಷನ್ಸ್ ಫಾರ್ ವೇರಿಯೇಬಲ್ X. A1 A2 ಇಲ್ಲಿ ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. B1 B2 ಕೋಎಫಿಷಿಯಂಟ್ ಆಫ್ Y from these 2 equations, second column of the matrix ನಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ, 2x2 ಮ್ಯಾಟ್ರಿಕ್ಸ್. ಓಕೆ, ಸೊ 2 ವೇರಿಯೇಬಲ್ಸ್ ಇದ್ರೆ 2 ಇಕ್ವೇಷನ್ಸ್ 2x2 ಆಗುತ್ತೆ. 3 ವೇರಿಯೇಬಲ್ಸ್ ಇದ್ರೆ 3x3 ಮ್ಯಾಟ್ರಿಕ್ಸ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್, ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ದು ಮೊಟ್ಟ ಮೊದಲನೇದು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಫೈಂಡ್ ದ ಡಿಟರ್ಮಿನೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಎ. ಇಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಮಾಡಬೇಕಾಗಿದೆ. ಇದು ನಮಗೆ ಪ್ರೊಸೆಸ್ ಗೊತ್ತಿದೆ. A1 into B2 ಪ್ರಿನ್ಸಿಪಲ್ ಡೈಗೋನಲ್ ಏನಿದೆ ಅಲ್ಲ ಇದು ತಗೊಂಡು ಸೆಕೆಂಡರಿ ಡೈಗೋನಲ್ ಅದರಲ್ಲಿ ಪ್ರಾಡಕ್ಟ್ ಅನ್ನು ಮೈನಸ್ ಮಾಡಬೇಕಾಗಿದೆ.
ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ವಿ ವಿಲ್ ಬಿ ಗೋಯಿಂಗ್ ಟು ಗೆಟ್ ಸಮ್ ಆನ್ಸರ್ ಓವರ್ ಹಿಯರ್. ಓಕೆ, hope that this is clear, my dear students. So if determinants of a matrix A, the value of determinants of a matrix A is not equal to 0, the system has unique solutions. Okay, so idu non-zero agalebeku. So this should not be equal to 0, my dear students. It should be non-zero agirbeku. Okay, that is the conditions andle kottidare. Okay, now ಒಂದು ಎಕ್ಸಾಂಪಲ್ ತಗೊಂಡಾಗ ಯಾವ ಥರ ಬರುತ್ತೆ ಅಂದರೆ ಮುಂದುವರೆದು ಯಾವ ಥರ ನಾವು ಫೈಂಡ್ ಔಟ್ ಮಾಡಬಹುದು ಅಂತ ನೋಡೋಣ. ನೋಡಿ, ಇಲ್ಲೇ ಫಾರ್ಮ್ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಫಾರ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮಗೆ ಬಂದಿದ್ದು ಮ್ಯಾಟ್ರಿಕ್ಸ್ ಏನು ಬಂದಿತ್ತು, ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು ಬಂದಿದ್ದು ಮ್ಯಾಟ್ರಿಕ್ಸ್ A1 A2 B1 B2 ಇದು ಮ್ಯಾಟ್ರಿಕ್ಸ್ ಬಂದಿತ್ತು ಮೈ ಡಿಯರ್ ಸ್ಟೂಡೆಂಟ್. ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ನಮಗೆ ಎಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಮ್ಯಾಟ್ರಿಕ್ಸ್ ಬೇಕಾಗಿದೆ, ಅದು AX. ಎಕ್ಸ್ಗೆ ಬೇಕಾದಾಗ ಇದು ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅಲ್ಲ, ಈ ಕಾಲಮನ್ನು ನಾವು ಕಾನ್ಸ್ಟೆಂಟ್ C1 C2 ಏನಿದೆ ಅಲ್ಲ ಅದರಿಂದ ರಿಪ್ಲೇಸ್ ಮಾಡ್ತಾ ಇದ್ವಿ. ಇಕ್ವೇಷನ್ಸ್ ಏನಿತ್ತು ನಮ್ಮದು, A1X ಪ್ಲಸ್ B1Y ಈಕ್ವಲ್ ಟು C1 ಇತ್ತು, A2X plus B2Y equal to C2 ಇತ್ತು. ನಾವು A1 A2 replaced with C1 C2 ಇದು ರಿಪ್ಲೇಸ್ ಆಗಿದೆ. B1 B2 ಆಸ್ ಇಟ್ ಇಸ್ ಇದೆ. ಓಕೆ, ಸೊ ಈ ಥರ ನಾವು ಮಾಡ್ಕೋಬೇಕು. ಅದೇ ರೀತಿ ಇಲ್ಲ ಸಿಮಿಲರ್ಲಿ AY ಫೈಂಡ್ ಔಟ್ ಮಾಡುವಾಗ B1 B2 is replaced with C1 C2. ಕೋಎಫಿಷಿಯಂಟ್ ಆಫ್ ವೈ ಏನಿದೆ ಅಲ್ಲ ಅದು ರಿಪ್ಲೇಸ್ ಆಗಿದೆ ಇಲ್ಲೇ C1 C2 ಕಾನ್ಸ್ಟೆಂಟ್, A1 A2 ಆಸ್ ಇಟ್ ಇಸ್ ಇಟ್ಕೊಂಡಿದ್ದೀವಿ. ಆಮೇಲೆ ಇದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ವಿಧಾನ ನಮಗೆ ಗೊತ್ತಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. C1 B2 ಮೈನಸ್ C2 B1 ಇದು ಆಗಿದೆ. ಓಕೆ, ಸೊ ಇಲ್ಲೇ ಮುಂದುವರಿದು ಅದೇ ರೀತಿ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ AY ಏನು ತಗೊಂಡಿದ್ದೀವಲ್ಲ, ಸೊ ಇಲ್ಲಿ ತಗೊಂಡಾಗ ಇಲ್ಲೇನೂ ಕೂಡ ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಈಗ ಟು ಫೈಂಡ್ ದಿ ಆನ್ಸರ್ ಫಾರ್ ರಿಕ್ವೈರ್ಡ್ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಆಲ್ರೆಡಿ ನಾವು ಡಿಟರ್ಮಿನೆಂಟ್ AX ಮಾಡ್ಕೊಂಡಿದ್ದೀವಿ, ಡಿಟರ್ಮಿನೆಂಟ್ ಏನು ಮಾಡ್ಕೊಂಡಿದ್ದೀವಿ, ಡಿಟರ್ಮಿನೆಂಟ್ AY ಕೂಡ ನಾವು ಮಾಡ್ಕೊಂಡಿದ್ದೀವಿ ಮೈ ಡಿಯರ್ ಸ್ಟೂಡೆಂಟ್. ಈಗ ಎಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಡಿಟರ್ಮಿನೆಂಟ್ AX ಡಿವೈಡೆಡ್ ಬೈ ಡಿಟರ್ಮಿನೆಂಟ್ A ಹಾಕ್ಕೋಬೇಕು. ವೈ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಟರ್ಮಿನೆಂಟ್ AY ಡಿವೈಡೆಡ್ ಬೈ ಡಿಟರ್ಮಿನೆಂಟ್ A ಮಾಡಿದಾಗ ನಿಮಗೆ ಎಕ್ಸ್ ಮತ್ತು ವೈದು ವ್ಯಾಲ್ಯೂ ಬರುತ್ತೆ. ದಾಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಸೊಲ್ಯೂಷನ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಓಕೆ, ಅದು 3x3 ಮ್ಯಾಟ್ರಿಕ್ಸ್ ಮಾಡ್ಬೋದು, ಆದರೆ ನಿಮ್ಮ ಸಿಲೆಬಸ್ಗೆ ಓನ್ಲಿ 2 ಮಾತ್ರ ಕೊಟ್ಟಿದ್ದಾರೆ, 2 ವೇರಿಯೇಬಲ್ಸ್. Okay, so let us take one beautiful example, my dear students, to understand the concept very clear, crystal clear agi artha madkollike. So how to solve this question by using the Cramer's rule. Okay, ಮೊಟ್ಟ ಮೊದಲನೆಯದು ಏನು ಕೆಲಸ ಮಾಡಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಇಲ್ಲೇ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ಜನರೇಟ್ ಮಾಡಬೇಕು. ದಿಸ್ ಇಸ್ ಮೈ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂತ ಇಟ್ಕೊಳ್ಳೋಣ ಈಗ. ಓಕೆ, ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ನೋಡಿ, ಇಲ್ಲಿ ಎಕ್ಸ್ದು ಕೋಎಫಿಷಿಯಂಟ್ ಏನಿದೆ 3, ಇಲ್ಲಿ ಬರೀತೀನಿ 3. ಎಕ್ಸ್ದು ಕೋಎಫಿಷಿಯಂಟ್ ಇನ್ ಅನದರ್ ಲೀನಿಯರ್ ಇಕ್ವೇಷನ್ಸ್ನಲ್ಲಿ ಏನಿದೆ 2 ಇದೆ. ಸೊ ದಿಸ್ ಬಿಕಮ್ಸ್ ಮೈ ಫಸ್ಟ್ ಕಾಲಮ್. ಓಕೆ, ಆಮೇಲೆ ಇಲ್ಲಿ 4 ಇದೆ, 4 ಬರೀತಾ ಇದ್ದೀನಿ. ವೈದು ಕೋಎಫಿಷಿಯಂಟ್ ಇನ್ ಸೆಕೆಂಡ್ ಕಾಲಮ್. ಇಲ್ಲಿ -1 ಇದೆ ನೋಡಿ, -1 ಅಂತ ಬರೀತೇನೆ ಇಲ್ಲಿ. ಇದು ನಂದು A. ಇದರದೇ ಆದಂತಹ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಆಫ್ ಎ ಮ್ಯಾಟ್ರಿಕ್ಸ್ A ಫೈಂಡ್ ಔಟ್ ಮಾಡಬೇಕು. ಯಾಕೆ ಫೈಂಡ್ ಔಟ್ ಮಾಡಬೇಕು ಅಂದರೆ ದಿಸ್ ಇಸ್ ಗೋಯಿಂಗ್ ಟು ಕಮ್ ಡೌನ್ ಇನ್ ಟು ದಿ ಡಿನಾಮಿನೇಟರ್ ಪೊಸಿಷನ್. ಅದು 0 ಆಗಿರಬಾರ್ದು ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಚೆಕ್ ಇಟ್. 0 ಆದರೆ ಇದು ಎಕ್ಸಿಸ್ಟಿಂಗ್ ಆಗೋದಿಲ್ಲ.
So this is not going to be applicable for this Cramer's rule. So idu just 3, 4 as it is 2 minus 1. Now, ಏನು ಮಾಡಬೇಕು ನೋಡಿ my dear students, ಏನು ಮಾಡಬೇಕಾಗಿದೆ ಇದು 3 into 4 ಮಾಡಬೇಕಾಗಿದೆ ಸಾರಿ 3 into minus 1 3 into minus 1 ಅಂದರೆ minus 3 ಆಗುತ್ತೆ minus 2 into 4 ಅಂದರೆ minus 8 ಆಗುತ್ತೆ which is equal to minus 11. Minus 11 is not equal to 0. Howdu? Yes, now we can apply Cramer's rules to find out the solution of given linear equations. Okay? Yes, my dear students. Next ಏನು ಮಾಡಬೇಕು ನಾವು ಈಗ find out ax and ay. Similarly, ax find out ಮಾಡಬೇಕು. ax equal matrix ತಗೊಳ್ಳಿ ax ದು ಏನೆಲ್ಲ ಮಾಡಬೇಕು ನಾವು x coefficients ಏನಿತ್ತಲ್ಲ 3 2 that should be replaced with these constant terms 10 and 5 ಇಲ್ಲಿ 10 ತಗೊಳ್ಳಿ ಇಲ್ಲಿ 5 ತಗೊಳ್ಳಿ my dear students ಇದು ಏನು ಟರ್ಮ್ಸ್ ಇದಾವೆಲ್ಲ 4 minus 1 as it is ಇಟ್ಕೊಳ್ಳಿ so now ax to determinant value find out ಮಾಡ್ಕೊಳ್ಳಿ my dear students determinant value ಏನಾಗುತ್ತೆ ಇದು 10 4 5 minus 1 equal to 10 minus 1 is minus 10 of minus of the secondary diagonal product elements of product ಆಗಬೇಕು 5 4s ಇದು 20 ಆಗಿದೆ which is nothing but it is minus 30 ಆಗಿದೆ ಅದೇ ರೀತಿ ay find out ಮಾಡ್ಕೊಳ್ಳಿ my dear students so ay the matrix ಈಗ x coefficients ಏನಿದೆ ಅವೆಲ್ಲ ಅದು as it is ಇಟ್ಕೋಬೇಕು 3 2 now y coefficients ಇಲ್ಲಿ 4 minus 1 ಇತ್ತಲ್ಲ that should be replaced with these constant terms 10 and 5 so ಇದು 10 ಇದು 5 okay this is equal to ನೋಡಿ ಈಗ ay so determinant value find out ಮಾಡ್ಕೊಳ್ಳಿ so this is equal to 3 10 2 5 which is equal to 3 5s are 15 minus 2 10s are 20 which is equal to minus 5. Okay my dear students, now find out the value of x now. X equal to ಏನಿತ್ತು the formula the determinant value of ax divided by the determinant value of matrix A which is known as a coefficient matrix. So ಇದರದ್ದು ವ್ಯಾಲ್ಯೂ ಆಲ್ರೆಡಿ ಬಂದಿದೆ my dear students. ಏನು ಬಂದಿದೆ ಇಲ್ಲಿ ಬಂದಿದೆ ನೋಡಿ so this is minus 11 ಅಂತ minus 11 ಇಲ್ಲಿ ಹಾಕೊಳ್ಳಿ minus 11 ಸಾರಿ minus 11 ಬಂದಿಲ್ಲ minus 30 ಬಂದಿದೆ ಮೊದಲು ಈ ವ್ಯಾಲ್ಯೂ ಹಾಕೋಬೇಕು minus 30 ಇಲ್ಲಿ ಬಂದಿದೆ ಅಲ್ಲ minus 30 divided by ಏದು ವ್ಯಾಲ್ಯೂ ಏನು ಬಂದಿದೆ minus 11 ಬಂದಿದೆ minus 11 ಇಲ್ಲಿ ಹಾಕಿದಾಗ minus minus get cancel so you will be going to get 30 by 11 the value of x my dear okay now find the value of y find the value of y value find out ಮಾಡಬೇಕಾಗಿದೆ ಇಲ್ಲಿ ನಾನು ಬರೀತೀನಿ y equal to ಫಾರ್ಮುಲಾ ಏನಿದೆ ay divided by determinant value of matrix A which is equal ಏನಿದೆ ay determinant value of ay is minus 5 ಇದೆ ನಾನು ಇಲ್ಲಿ minus 5 ಅಂತ ಬರೀತೀನಿ divided by ಇದರದ್ದು ವ್ಯಾಲ್ಯೂ minus 11 ಇದೆ ಸಬ್ಸ್ಟಿಟ್ಯೂಟ್ ಮಾಡಿ 5 by 11 minus minus cancel ಆಗುತ್ತೆ so this is the answer for y and this is answer for x so ಈ ತರ ಮಾಡಬೇಕಾಗಿದೆ
ಭಾಳ ಈಸಿ ಇದೆಯಲ್ಲ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಸಿಮಿಲರ್ಲಿ ನಾನು ಇಲ್ಲೇ ಮ್ಯಾಟ್ರಿಕ್ಸ್ ಎ ವನ್ನು ಜನರೇಟ್ ಮಾಡ್ತೇನೆ. ಮ್ಯಾಟ್ರಿಕ್ಸ್ ಎ ಜನರೇಟ್ ಮಾಡ್ತೇನೆ. ಏನಪ್ಪ ಮ್ಯಾಟ್ರಿಕ್ಸ್ ಜನರೇಟ್ ಅಂದರೆ ಇದರದ್ದು ಮತ್ತು ಇದರದ್ದು ಕೋಎಫಿಷಿಯಂಟ್ ಫಸ್ಟ್ ಕಾಲಮ್ನಲ್ಲಿ ತಗೋತೀನಿ. ಇದರದ್ದು ಏನೂ ಇಲ್ಲ ಅಂದರೆ ಅದು 1 ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲೇ 4 ಇದೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ನಾನು ಇಲ್ಲಿ ಬರಿತೀನಿ. ವೈದು ಕೋಎಫಿಷಿಯಂಟ್ ಏನಿದೆ -2 ಇದೆ. ವೈದು ಇಲ್ಲೇ ಸೆಕೆಂಡ್ ಇಕ್ವೇಷನ್ಸ್ನಲ್ಲಿ +1 ಇದೆ. ಪ್ಲಸ್ ಬರೆಯೋದೆಲ್ಲ ಯೂಶುವಲಿ ಸೊ ದಿಸ್ ಇಂಪ್ಲೈಸ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ನೋಡಬೇಕು. ಫಸ್ಟ್ ಇದು ಮೊಟ್ಟ ಮೊದಲನೇದು ಇದು ಕೆಲಸ ಮಾಡಬೇಕು. ಇದು ಬರಲಿಲ್ಲ ಅಂದರೆ ಅದು ಪ್ರಾಬ್ಲಮೇ ಸಾಲ್ವ್ ಆಗೋದಿಲ್ಲ. ಇದು 0 ಬಂದರೆ ಓಕೆ. ಸೊ ಇದು ಬರಬೇಕು. 1 × 1 ನಾನು ಮಲ್ಟಿಪ್ಲೈ ಮಾಡಿದಾಗ 1 -2 4 1 ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ? 1 × 1 is 1, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 4 2s are 8 ಪ್ಲಸ್ 8 ಆಯ್ತು ನೋಡಿ, ವಿಚ್ ಇಸ್ ಈಕ್ವಲ್ ಟು 9. 9 is not equal to 0 ಮೈ ಡಿಯರ್ ಸ್ಟೂಡೆಂಟ್. ಬರುತ್ತೆ ಇದು ಓಕೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಎ ಎಕ್ಸ್ ತಗೋತೀನಿ. ಎ ಎಕ್ಸ್ ತಗೊಂಡಾಗ ಎಕ್ಸ್ ಕೋಎಫಿಷಿಯಂಟ್ಸ್ ಏನು ಮಾಡ್ತೀನಿ, replace with the constant values 3 7 3 7 okay. Yes, next ಏನಪ್ಪ, ಇದು -2 1 as it is ನಾನು ಇಡಬೇಕಾಗತ್ತೆ ಇಲ್ಲೇ. -2 1. now this implies the value of determinant's value of ax equal to ಇಲ್ಲೇ 3 -2 7 1 that is equal to ಇಲ್ಲೇ 3 1s are 3 minus into minus plus 7 2s are 14. so this is equal to 17 ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್, 17 ಕಾಣ್ತಾ ಇಲ್ಲ, ಸ್ವಲ್ಪ ಸ್ಕ್ರೀನ್ ಮೇಲೆ ತಗೋತೀನಿ. ಎಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಅದೇ ರೀತಿ ನಾನು ಏನು ಮಾಡಬೇಕೀಗ, ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಸ್ಟೆಪ್ ಇಸ್ ಎ ವೈ ಫೈಂಡ್ ಔಟ್ ಮಾಡಿ. ಎ ವೈನಲ್ಲಿ ಏನು ಮಾಡ್ತೇನೆ ನಾನು, ಎಕ್ಸ್ ಕೋಎಫಿಷಿಯಂಟ್ ಆಸ್ ಇಟ್ ಇಸ್ ಇಡ್ತೇನೆ ಇಲ್ಲೇ 1 4. ಆಮೇಲೆ ಇದು ಕಾನ್ಸ್ಟೆಂಟ್ 3 7 ಏನಿದೆ ಅಲ್ಲ, ವೈ ಕೋಎಫಿಷಿಯಂಟ್ನಿಂದ ರಿಪ್ಲೇಸ್ ಆಗುತ್ತೆ 3 7. ದಿಸ್ ಇಂಪ್ಲೈಸ್ determinant value of ay equal to ಇಲ್ಲೇ 1 4 3 7. this is equal ಏನೆಲ್ಲ ಬರುತ್ತೆ, 1 × 7 is 7 minus 4 3s are 12 which is equal to -5. ಆಯ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕೆಲಸ ಮುಗೀತು, ಆಲ್ಮೋಸ್ಟ್ ಮುಗೀತು. therefore x equal to the determinant value of ax matrix, the determinant value of a, which is equal to ಏನಿದೆ, ax ಅಂದರೆ +17 ಇದೆ ನೋಡಿ, 17 ಬರೀತೀನಿ, ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ a ಮ್ಯಾಟ್ರಿಕ್ಸ್ ಏನಿದೆ ಫ್ರೆಂಡ್ಸ್ 9 ಇದೆ. ಸೊ ದಿಸ್ ಇಸ್ 17/9. ಅದೇ ರೀತಿ y, ay the formula divided by determinant value of a which is equal to ಇಲ್ಲೇ ay -5 ಇದೆ, -5 divided by 9 ಇದೆ. so hence the solution. so this is the solution, my dear student. okay, hope that this is also crystal clear ಆಗಿ ಅರ್ಥ ಆಗಿರಬಹುದು. ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನೊಂದು ಪ್ರಾಬ್ಲಮ್ ಏನಪ್ಪ, ಅದು ಪ್ರಾಬ್ಲಮ್ ಅಂದರೆ
ನೋಡಿ ಎಷ್ಟು ಈಸಿ ಇದೆ ಅರ್ಥ ಮಾಡಿಕೊಂಡ್ರೆ. ಇದು ಚಿಕ್ಕ ಮಕ್ಕಳಿಗೂ ಕೂಡ ಕೊಟ್ಟರೆ ಅವರು ಕೂಡ ಮಾಡ್ತಾರೆ ಈಸಿಯಾಗಿ. ಈಗ ಮೊಟ್ಟ ಮೊದಲನೇದು ನಾನು ಒಂದು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಜನರೇಟ್ ಮಾಡ್ಕೋಬೇಕಾಗಿದೆ. 2 ಲೀನಿಯರ್ ಇಕ್ವೇಷನ್ಸ್ ಇದೆ, 2x2 ಮ್ಯಾಟ್ರಿಕ್ಸ್ ಆಗುತ್ತೆ. 3 ಲೀನಿಯರ್ ಇಕ್ವೇಷನ್ ಇದ್ದರೆ 3x3 ಮ್ಯಾಟ್ರಿಕ್ಸ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲೇ 5 2 ಆರ್ ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ y ಅಂದರೆ ಅದು 3, ಇಲ್ಲೇ -4 ಇದೆ. ಇಲ್ಲೇ ಇದರದು ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ ಏನಾಗತ್ತಪ್ಪ, ಇಲ್ಲೇ 5 3 2 -4 which is equal to 5 4s are 20 minus 2 3s are 15 which is equal to -5, which is also not equal to 0. ಅದೇ ರೀತಿ ನಾನು AX ಫೈಂಡ್ ಔಟ್ ಮಾಡ್ಕೋಬೇಕು. AX ಮ್ಯಾಟ್ರಿಕ್ಸ್ ಏನು ಮಾಡಬೇಕು? AXಗೆ ಫಸ್ಟ್ ಕಾಲಮ್ ಶುಡ್ ಬಿ ರಿಪ್ಲೇಸ್ ವಿತ್ ದಿಸ್ ಕಾನ್ಸ್ಟೆಂಟ್ಸ್. So 2 6 3 -4 as it is. Now this implies determinant value of matrix AX equal to ಏನಿದೆ? 2 ಇದೆ, 3 ಇದೆ, 6 ಇದೆ, -4 ಇದೆ ಮೈ ಡಿಯರ್. ಇಲ್ಲೇ ನೀವು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2 4s are 8 minus 6 3s are 18 which is equal to -26. Okay, yes, hope that this is clear my dear students. ಅದೇ ರೀತಿ ನಾನು AY ಫೈಂಡ್ ಔಟ್ ಮಾಡ್ತೇನೆ. AY ನಲ್ಲಿ ಏನು ಮಾಡ್ತೇನೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಆಸ್ ಇಟ್ ಇಸ್ ಇಡ್ತೀನಿ ನಾನು ಇಲ್ಲೇ 5 2 ರಿಪ್ಲೇಸಿಂಗ್ the y coefficient with the constants 2 6 ಇಲ್ಲಿ ರಿಪ್ಲೇಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ AY ಈಸ್ ಈಕ್ವಲ್ ಟು ಏನದು? AY ಮ್ಯಾಟ್ರಿಕ್ಸ್ 5 2 6. ಓಕೆ, ಇಲ್ಲೇ 5 6 30 minus 2 2s are 4 equal to 26 plus 26. 5 6 are 30 minus 2 2s are 4 plus 20. Therefore, x value ಏನಿದೆ? A x divided by determinant value of which is equal to A x ಇದೆ -26 ಇದೆ, -26 divided by determinant value of A ಏನಿದೆ -35 ಇದೆ. minus get cancel my dear student. Okay, this is 26 by this is the answer. ಇನ್ನು ಒಂದು y ಆನ್ಸರ್ ನೋಡಿ ಏನಾಗುತ್ತೆ? determinant value of matrix AY, determinant value of A matrix, coefficient matrix, to -26 plus 20 plus 26 and this is 35. So this is the answer. Okay, so ಈ ತರ ನಾವು ಆನ್ಸರ್ ಅನ್ನು ಫೈಂಡ್ ಔಟ್ ಮಾಡಬಹುದು. Yes, hope that this is clear my dear students. So ಮುಖ್ಯ ನಿಬಂಧನೆಗಳು, ಕೀ ಪಾಯಿಂಟ್ಸ್ ಏನಪ್ಪಾ ಇದರಲ್ಲಿ? ಕ್ರಾಮರ್ಸ್ ರೂಲ್ ವರ್ಕ್ಸ್ ಓನ್ಲಿ ಇಫ್, ಕ್ರಾಮರ್ಸ್ ರೂಲ್ ಯಾವಾಗ ವರ್ಕ್ ಆಗುತ್ತೆ? ಇದು ಓನ್ಲಿ ಇಫ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0, ಅವಾಗ ಮಾತ್ರ ಯೂಸ್ ಆಗುತ್ತೆ. ಇಲ್ಲೇ ಇಫ್ ಎ ಈಸ್ ಈಕ್ವಲ್ ಟು 0 ಅದಕ್ಕೆ ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಫ್ ಎ ಈಸ್ 0 and the other AX is also 0 and AY is also 0, then the system has infinitely many solutions depending system. Thank you dear students. Hope that everything is fine. Okay, please
ಸಬ್ಸ್ಕ್ರೈಬ್ ಮೈ ಚಾನಲ್ ಬ್ರಿಲಿಯಂಟ್ ಅಕಾಡೆಮಿ ಆ್ಯಂಡ್ ಬೆಲ್ ಐಕಾನು ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ವಿಲ್ ಗೆಟ್ ದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು.